ಅತಿಯಾದ ಬಿಸಿ ನೀರನ್ನು ಕುಡಿಯುವವರಿಗೆ ಈ ಸಮಸ್ಯೆಗಳು ಆಗುತ್ತೆ. ಎಚ್ಚರ. ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆದು ಒಂದು ಲೋಟ ಬಿಸಿ ನೀರನ್ನು ಕುಡಿಯುವ ಅಭ್ಯಾಸ ಅನೇಕರಿಗಿದೆ. ಇದು ಒಳ್ಳೆಯದು ಅಂತ ನಮ್ಮ ಹಿರಿಯರಿಂದ ಕೇಳಿಕೊಂಡು ಬಂದಿದ್ದೇವೆ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರನ್ನು ಕುಡಿಯುವುದರಿಂದ ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳಾಗುತ್ತವೆ. ಬೆಳಗ್ಗೆ ಬೆಚ್ಚಗಿನ ನೀರನ್ನು ಕುಡಿಯೋದ್ರಿಂದ ದೇಹದ ಒಳಗಿನ ಕ್ರಿಯೆಗಳನ್ನು ನಮಗೆ ತಿಳಿದಂತೆ ಅದು ಗುಣಪಡಿಸುತ್ತೆ. ಚಯಾಪಚಯ ಅಂದರೆ ಪಚನ ಕ್ರಿಯೆ ಹೆಚ್ಚಿಸುತ್ತೆ. ಜೀರ್ಣಶಕ್ತಿಯನ್ನು ಬಲಗೊಳಿಸುತ್ತೆ. ಬೆಚ್ಚಗಿನ ನೀರು ಕರುಳನ್ನು ಬಿಗಿಗೊಳಿಸುತ್ತದೆ ಮತ್ತು ಚಯಾಪಚಯ ಕ್ರಿಯೆಯು ದೇಹದಲ್ಲಿರುವ ತ್ಯಾಜ್ಯವನ್ನು ಕಡಿಮೆ ಮಾಡುತ್ತದೆ ಅಂತ ಅಧ್ಯಯನಗಳು ಬಹಿರಂಗಪಡಿಸಿವೆ. ಇದು ಪ್ರಯೋಜನಗಳಾದರೆ ಇದರಿಂದ ಸಮಸ್ಯೆಗಳು ಕೂಡ ಇದೆ. ಹೌದು, ತೀವ್ರವಾದ ಬಿಸಿ ನೀರು ಕುಡಿಯೋದ್ರಿಂದ ಕೆಲವು ಆರೋಗ್ಯ ಸಮಸ್ಯೆಗಳು ಕೂಡ ಸಂಭವಿಸುತ್ತವೆ. ಆದರೆ ಇದರ ಸಮಸ್ಯೆ ಕೇವಲ 1% ಮಾತ್ರ. ಬಿಸಿ ನೀರು ಕುಡಿಯೋದ್ರಿಂದ ಪ್ರಯೋಜನವೇ ಜಾಸ್ತಿ. ಹಾಗಾದರೆ ಬಿಸಿ ನೀರು ಕುಡಿಯೋದ್ರಿಂದ ಆಗುವ ಆರೋಗ್ಯದ ಪ್ರಯೋಜನಗಳೇನು? ಬಿಸಿ ನೀರು ಕುಡಿಯೋದ್ರಿಂದ ಉಂಟಾಗುವ ಸಮಸ್ಯೆಗಳೇನು? ಈ ಬಗ್ಗೆ ವೈದ್ಯರುಗಳು ಹೇಳುವುದೇನು ಅನ್ನೋದನ್ನು ಸ್ವಲ್ಪ ತಿಳಿಯೋಣ ಬನ್ನಿ. ಮೊದಲನೆಯದಾಗಿ, ಬಿಸಿ ನೀರು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಬಿಸಿ ನೀರು ಜೀರ್ಣಾಂಗವನ್ನು ಸುಗಮಗೊಳಿಸುತ್ತದೆ ಮತ್ತು ಅದನ್ನು ಸಕ್ರಿಯಗೊಳಿಸುತ್ತೆ. ತಣ್ಣೀರಿಗೆ ಹೋಲಿಸಿದ್ರೆ ಬಿಸಿ ನೀರು ಆಹಾರವನ್ನು ಬ್ರೇಕ್ ಮಾಡೋದಕ್ಕೆ ಅಥವಾ ಒಡೆಯೋದಕ್ಕೆ ಸಹಾಯ ಮಾಡುತ್ತೆ. ಈ ಮೂಲಕ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಅಲ್ಲದೆ ಬಿಸಿ ನೀರು ಕರುಳಿನ ಚಲನೆಯನ್ನು ಕ್ರಮಬದ್ಧಗೊಳಿಸೋಕೆ ಸಹಾಯ ಮಾಡುತ್ತೆ ಮತ್ತು ಮಲಬದ್ಧತೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. ದೇಹದಿಂದ ವಿಷಕಾರಿ ಅಂಶವನ್ನು ಇದು ಹೊರಹಾಕ್ತದೆ. ಎರಡನೇದಾಗಿ, ನಾವು ಗಮನಿಸಿರಬಹುದು, ಬಿಸಿ ನೀರು ಕುಡಿಯೋದ್ರಿಂದ ದೇಹದ ಉಷ್ಣತೆ ಹೆಚ್ಚಿಸುತ್ತೆ ಮತ್ತು ಬೆವರಿಕೆ ಉಂಟಾಗುತ್ತದೆ. ಈ ರೀತಿಯ ಪ್ರಕ್ರಿಯೆಯಿಂದ ಇದು ದೇಹದಲ್ಲಿರುವ ಟಾಕ್ಸಿಕ್ಗಳನ್ನು ಅಥವಾ ವಿಷಕಾರಿ ಅಂಶಗಳನ್ನು ದೇಹದಿಂದ ಹೊರಹಾಕ್ತದೆ. ಉದಾಹರಣೆಗೆ, ಶೀತ ಮತ್ತು ಕೆಮ್ಮಿನಿಂದ ಬಳಲ್ತಾ ಇದ್ದರೆ ಬೆಚ್ಚಗಿನ ನೀರನ್ನು ಕುಡಿದ್ರೆ ನಮ್ಮ ಶೀತ ಕೆಮ್ಮು ಕಡಿಮೆ ಆಗ್ತದೆ. ಅಂದರೆ ನಮ್ಮ ದೇಹದಲ್ಲಿದ್ದ ರೋಗವನ್ನು ಬಿಸಿ ನೀರು ಹೊರಗೆ ಹಾಕ್ತದೆ. ಇನ್ನು ಮೂರನೆಯದು, ಬಿಸಿ ನೀರು ಚರ್ಮದ ರಕ್ಷಣೆಯನ್ನು ಮಾಡ್ತದೆ. ಈ ವಿಚಾರ ಆಶ್ಚರ್ಯವಾಗಿರಬಹುದು, ಆದರೆ ಇದು ಸತ್ಯ. ಬಿಸಿ ನೀರು ಚರ್ಮದ ಕೋಶಗಳನ್ನು ಸರಿಪಡಿಸೋಕೆ ಸಹಾಯ ಮಾಡುತ್ತೆ. ಇದರಿಂದ ನಿಮ್ಮ ಚರ್ಮವು ಹೆಚ್ಚು ಎಲಾಸ್ಟಿಕ್ ಆಗಿರುತ್ತದೆ ಮತ್ತು ಅಪಾಯಕಾರಿ ಸ್ವತಂತ್ರ ರ್ಯಾಡಿಕಲ್ಗಳ ಅಭಿವೃದ್ಧಿಪಡಿಸುವ ಸಾಧ್ಯತೆ ಕಡಿಮೆ ಇರುತ್ತೆ. ಇದರಿಂದಾಗಿ ನಿಮ್ಮ ಚರ್ಮ ತುಂಬಾನೇ ಸ್ಮೂತ್ ಆಗುತ್ತೆ. ಜೊತೆಗೆ ನಿಮಗೆ ವಯಸ್ಸಾದರೂ ತುಂಬಾನೇ ಯಂಗ್ ಆಗಿ ಕಾಣಿಸ್ತೀರಿ. ಬಿಸಿ ನೀರು ಕುಡಿಯೋದ್ರಿಂದ ಯುವ ಶಕ್ತಿಯನ್ನು ಕಾಪಾಡಿಕೊಳ್ಳಬಹುದು. ಇನ್ನು ನಾಲ್ಕನೇದು, ಇದು ತೂಕ ಇಳಿಸಿಕೊಳ್ಳೋದಕ್ಕೆ ಸಹಾಯಕಾರಿ ಆಗುತ್ತೆ. ನೀವು ದಿನನಿತ್ಯ ಬಿಸಿನೀರು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರೋ ಹೆಚ್ಚುವರಿ ತೂಕವನ್ನು ಕಳೆದುಕೊಳ್ಳೋಕೆ ಬಹಳ ಸಹಾಯ ಮಾಡುತ್ತೆ. ಬಿಸಿ ನೀರು ದೇಹದ ತಾಪಮಾನವನ್ನು ಹೆಚ್ಚಿಸುತ್ತೆ. ಇದರಿಂದಾಗಿ ಅದರ ಚಯಾಪಚಯ ಅಂದರೆ ಪಚನ ಕ್ರಿಯೆ ಸುಧಾರಿಸುತ್ತೆ. ಇದು ಹೆಚ್ಚಿನ ಕ್ಯಾಲರಿಗಳನ್ನು ಸುಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಮೂತ್ರಪಿಂಡಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುವುದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಐದನೇದು, ಬಿಸಿ ನೀರು ಅಲರ್ಜಿಗಳ ವಿರುದ್ಧ ಹೋರಾಡುತ್ತೆ. ಶೀತ ಮತ್ತು ಮೂಗಿನ ಅಲರ್ಜಿಯಿಂದ ಉಂಟಾಗೋ ಸೈನಸ್ಗಳ ಮೇಲಿನ ಒತ್ತಡವನ್ನು ಬಿಸಿನೀರು ನಿವಾರಿಸುತ್ತೆ. ಬಿಸಿನೀರು ಕುಡಿಯೋದ್ರಿಂದ ಈ ಒತ್ತಡ ನಿವಾರಣೆ ಆಗುತ್ತೆ. ಬಿಸಿ ನೀರಿನಿಂದ ಸೈನಸ್ಗಳು ಮುಚ್ಚುತ್ತೆ ಮತ್ತು ಮೂಗಿನ ಲೋಳೆಗಳನ್ನು ತ್ವರಿತವಾಗಿ ಚಲಿಸಲು ಸಹಾಯ ಮಾಡುತ್ತೆ. ಪ್ರಮುಖವಾಗಿ ಅಲರ್ಜಿಗಳನ್ನು ಬಿಸಿ ನೀರು ದೂರ ಮಾಡುತ್ತೆ. ಇನ್ನು ಆರನೇ ಪ್ರಯೋಜನ, ಬಿಸಿ ನೀರು ಕುಡಿಯೋದ್ರಿಂದ ತಲೆನೋವಿಗೆ ಪರಿಹಾರ ಸಿಗುತ್ತೆ. ಮೈಗ್ರೇನ್ ಮತ್ತು ಇತರೆ ರೀತಿಯ ತಲೆನೋವು, ಮುಟ್ಟಿನ ಸಮಯದಲ್ಲಿ ಆಗುವಂಥ ನೋವುಗಳಿಂದ ತಕ್ಷಣ ಪರಿಹಾರ ಸಿಗುತ್ತೆ.
ಬಿಸಿನೀರು ಚರ್ಮಕ್ಕೆ ರಕ್ತ ಪರಿಚಲನೆ ಸುಧಾರಿಸುತ್ತೆ ಮತ್ತು ನಿಮ್ಮ ದೇಹದ ಚರ್ಮವನ್ನು ಕಾಂತಿಯುತವಾಗಿ ಕಾಣೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು 7ನೇದು, ಬಿಸಿನೀರು ಕುಡಿಯೋದ್ರಿಂದ ರಕ್ತ ಪರಿಚಲನೆ ಸುಧಾರಿಸುತ್ತೆ, ಆರೋಗ್ಯಕರ ರಕ್ತ ಪರಿಚಲನೆಗೆ ಸಹಾಯ ಮಾಡುತ್ತೆ. ಆರೋಗ್ಯಕರ ರಕ್ತದ ಹರಿವಿನಿಂದ ಸ್ನಾಯುಗಳಿಗೆ ವಿಶ್ರಾಂತಿ ಸಿಗುತ್ತದೆ ಮತ್ತು ಸ್ನಾಯುಗಳಲ್ಲಿರುವ ನೋವು ಕಡಿಮೆ ಆಗ್ತದೆ. ಇನ್ನು 8ನೇದು, ಬಿಸಿನೀರನ್ನು ನಾವು ದೀರ್ಘಕಾಲದವರೆಗೆ ಕುಡಿಯೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಮಲಬದ್ಧತೆಗೆ ಸಹ ಚಿಕಿತ್ಸೆ ನೀಡೋದಕ್ಕೆ ಸಹಾಯ ಮಾಡುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರನ್ನು ಕುಡಿಯೋದ್ರಿಂದ ಕರುಳಿನ ಚಲನೆ ಉತ್ತಮಗೊಳ್ಳುತ್ತೆ. ಹೊಟ್ಟೆ ನೋವು ನಿವಾರಣೆಗೂ ಇದು ಉತ್ತಮವಾಗಿ ಕೆಲಸ ಮಾಡ್ತದೆ. ಇನ್ನು ಬಿಸಿನೀರು ಕುಡಿದ್ರೆ ಆಗುವಂತಹ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಏನೂ ಇಲ್ಲ, ಆದರೂ ಅದರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ನಾವು ಕುಡಿಯುವ ನೀರು ಅತಿ ಬಿಸಿ ಇದ್ದರೆ ಅದು ನಿಮ್ಮ ನಾಲಿಗೆ ಮತ್ತು ಟೇಸ್ಟ್ ಬಡ್ಸ್ ಅನ್ನು ಸುಟ್ಟು ಹಾನಿಗೊಳಿಸುತ್ತದೆ. ತೀವ್ರತರದ ಬಿಸಿನೀರು ಕುಡಿದ್ರೆ ನಾಲಿಗೆ ಮಾತ್ರವಲ್ಲದೆ ಅನ್ನನಾಳ ಮತ್ತು ಹೊಟ್ಟೆಯಂತಹ ಆಂತರಿಕ ಅಂಗಗಳಿಗೆ ಒಂದು ಸ್ವಲ್ಪ ಹಾನಿ ಉಂಟು ಮಾಡ್ತದೆ. ನಾವು ಮಲಗೋ ಮುನ್ನ ಬಿಸಿನೀರು ಕುಡಿಯೋದ್ರಿಂದ ನಮ್ಮ ನಿದ್ರೆಯ ಚಕ್ರವನ್ನು ಅಸ್ತವ್ಯಸ್ತಗೊಳಿಸಬಹುದು. ಅಂದರೆ ಬಿಸಿನೀರು ನಿಮಗೆ ನಿದ್ದೆ ಬರದಂತೆ ಕೂಡ ಮಾಡಬಹುದು.